ಬಿಜೆಪಿಯವರು ಇಷ್ಟು ದಿವಸ ರಾಮನ ಹೆಸರು ಓಟ್ ಕೇಳಿದ್ರು. ಅವ್ರ ಗದಿಗೇಡು ಏನು ಬಂದಿದೆ ಅಂದರೆ ಈಗ ಅವ್ರಿಗೆ ರಾಮನೂ ಇಲ್ಲ, ಯಾವುದೂ ಇಲ್ಲ, ಸಾವಿರ ಹೆಸರು ಹೊಂಟಾರ. ಎಂಥ ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಬಂದುಬಿಡ್ತು. ನಮ್ಮಲ್ಲಿ ಇಟ್ಕೊಂಡು ರಾಮನ ಇಟ್ಕೊಂಡು ಓಟ್ ಕೇಳ್ತಿದ್ರಿ, ನಮ್ಮಲ್ಲಿ ಇಟ್ಕೊಂಡು ಓಟ್ ಕೇಳ್ತೀರಿ, ನಾಚಿಕೆ ಆಗಲ್ಲ ನಿಮಗೆ? ಇವತ್ತು ಯತ್ನಾಳ್ ರಾಘವೇಂದ್ರನ ಗಲಾಟೆ, ವಿಜೇಂದ್ರ ರಾಘವೇಂದ್ರ ಎಲ್ಲರೂ ಒಂದೇ ಕುಟುಂಬ ಬರ್ತಾರೆ. ಹಿಂದೂ ಸಮಾವೇಶ, ರಾಘವೇಂದ್ರ ಹಿಂದೂ ಅಲ್ಲೇನು? ವಿಜೇಂದ್ರ ಹಿಂದೂ ಅಲ್ಲ, ಯಡಿಯೂರಪ್ಪ ಹಿಂದೂ ಅಲ್ಲ. ಯಾಕಡೆ ಹೊಂಟಿರಿ ನೀವು? ವಕ್ಫು ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ ನಾನು, ನೀವು ಹಿಂದೆನೂ ಕೂಡ ಸ್ಪಷ್ಟಪಡಿಸಿದ್ದೀರಿ. ಒಂದು ದೊಡ್ಡ ಪೇಪರಲ್ಲಿ ಜಾಹೀರಾತು ಕೊಟ್ಟುಬಿಡ್ರಿ, ಯಾರ ಹೆಸರಿಗೆ ಪಾಣಿ ಇದೆ ಅವನೇ ಭೂ ಒಡೆಯ. ಇದ್ರಾಗ ಯಾವ ಚಳವಳಿನೂ ಬೇಕಾಗಿಲ್ಲ, ಯಾವುದೂ ಇಲ್ಲ. ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಮಾಡಿ ಪಾಣಿ ಇತ್ತು ಅಂದರೆ ಅವನಿಗೆ ಮಾಲೀಕತ್ವ ಸಿಗತ್ತೆ. ಇದಕ್ಕೆ ಯಾಕೆ ಚಳವಳಿ ಬೇಕು? ಇವರಿಗೆ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಇವತ್ತು ಇದನ್ನು ಹಿಡ್ಕೊಂಡು ಹೊಂಟಿದ್ದಾರೆ. ಬಿ ಜೆ ಪಿಯವ್ರಿಗೆ ಸಬ್ಜೆಕ್ಟ್ ನಾನು ಕೊಡ್ತೀನಿ. ಪ್ರಹ್ಲಾದ್ ಜೋಶಿ ಅವರೇ, ತಾವು ಹೇಳಿದ್ರೆ ನನಗೆ ಶಿಗ್ಗಾವಿಯಲ್ಲಿ ಮುಸ್ಲಿಮ್ಸ್ ನಿಲ್ಲಿಸಿರೋದ್ರಿಂದ ಸೋತೀವಿ ಅಂತ. ನೀವಿನ್ನು ಹಿಂದುತ್ವ ಮಾಡೋದ್ರಿಂದ ಓಟ್ ಬರುತ್ತೆ ಅಂತ ತಿಳ್ಕೊಬೇಡಿ, ನೀವು ಮುಗಿದೋಯ್ತದು. ಜನಕ್ಕೆ ಬರೀ ಒಣಗಿದ ದೋಸೆ ತಿಂದು 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 ಹಿಂದುತ್ವ 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 ಸಾಕಾಗ್ಯದ. ಸಬ್ಜೆಕ್ಟ್ನಾಗ ಬರ್ರಿ, ನಿಮಗೂ ಒಳ್ಳೇದಾಕತ್ತೆ, ರಾಜ್ಯಕ್ಕೆ ಒಳ್ಳೇದಾಕತ್ತೆ. ಮಾದಾಯಿ ಯೋಜನೆ, ಎಸ್, ದಾವಣಗೆರೆಯಲ್ಲಿ ಅದೇ ಸಬ್ಜೆಕ್ಟ್ ತಗೊಳ್ರಿ. ಯತ್ನಾಳ್ ಫಸ್ಟ್ 4.25 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ, ಬರೀ 50,000 ಅಷ್ಟೇ ನಮಗೆ ವಾಪಸ್ ಬರ್ತಾ ಇದೆ. ಈ 4 ಲಕ್ಷ ನಮಗೆ ಬರ್ಬೇಕು ನಮ್ಮ ಪಾಲು. ಅಟ್ಲೀಸ್ಟ್ 50% ಆದರೂ ಕೊಡ್ರಿ. ಕೇಳ್ರಲ್ಲ, ನೀವು 26 ಜನ MP ಇದ್ದೀರಿ. ಇದನ್ನು ಬಿಟ್ಬಿಟ್ಟು ನೀವು ವಕ್ಫು ವಕ್ಫು ವಕ್ಫ್ ಏನು? ವಕ್ಫಿನ ಬಗ್ಗೆ 10 ಸಲ ಹೇಳಿದ್ದೀನಿ ನಾನು. ವಕ್ಫ್ ಆ್ಯಕ್ಟ್ ಮಾಡಿದ್ದು ಕಾಂಗ್ರೆಸ್ನವರಲ್ಲ, 1913ನೇ ಇಸ್ವಿಯಲ್ಲಿ ಬ್ರಿಟಿಷರು ಮಾಡಿದ್ದದು. ವಕ್ಫ್ ಅಂದ್ರೆ ಏನು? ಈಗ ನನ್ನ ಆಸ್ತಿ ನಾನು ವಕ್ಫ್ ಕೊಟ್ಟೆ ಅಂತ ಹೇಳಿದ್ರೆ ತಹಸೀಲ್ದಾರ್ ಅದರ ಮೇಲೆ ರೆಕಾರ್ಡ್ ಬಿಲ್ಡ್ ಮಾಡಬೇಕು, ಜಿಲ್ಲಾಧಿಕಾರಿಗೆ ಕಳಿಸ್ಬೇಕು, ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಕಳಿಸಿ 1 ವರ್ಷ ಆದಮೇಲೆ ಅದು ವಕ್ಫ್ ಆಗತ್ತೆ. ವಕ್ಫ್ ಹೋಗ್ಬಿಟ್ಟು ಇದು ಆಸ್ತಿ ನಂದು ಅಂತ ವಕ್ಫ್ಗೆ ಹೇಳೋ ಅಧಿಕಾರ ಇಲ್ಲ. ಯಾವ ಆಸ್ತಿನ ಬೇಕಾದ್ರೂ ವಕ್ಫ್ ಅದ ಅಂತ ಹೇಳೋ ಅಧಿಕಾರ ಇಲ್ಲ. ಹುಚ್ಚು ಪಾಪ ಮಂತ್ರಿ ಲೋಕ ಅದಾಲತ್ ಅಂತ ಮಾಡಕ್ಕೆ ಹೋಗಿ ಬೀದಿಯಾಗಿರೋ ಕಸ ತೆಗೆದು ಮೈಮ್ಯಾಗ ಹಾಕ್ಕೊಂಡ್ರು. ಅವ್ರು ಇಷ್ಟು ದಿವ್ಸ 2700 ನೋಟಿಸ್ ಬೊಮ್ಮಾಯಿ ಇದ್ದಾಗ ಕೊಟ್ಟಾರ. ಇವರಿದ್ದಾಗ ಕೊಟ್ಟಿರ್ತಕ್ಕಂಥ ನೋಟಿಸ್ ಬರೀ 700 ಅಷ್ಟೇ. ಆಗ ಬೊಂಬಡಿ ಹೊರಗೆ ಬರಲಿಲ್ಲ. ಈ 3 ಉಪಚುನಾವಣೆ ಇತ್ತು ಅಂತ ಹೇಳಿದ ತಕ್ಷಣಕ್ಕೆ ಇವತ್ತದು ಹೊರಗೆ ಬಂದದ. ಆದ್ದರಿಂದ ಇದರಿಂದ ನಾನು ರೈತ ಸಂಘದವರು ಮತ್ತು ದಲಿತ ಸಂಘದವರು ಜಾಮದಾರ್ ಸಾಹೇಬರಿಗೂ ಕರೀತಾ ಇದ್ದೀವಿ. ನಾವೆಲ್ಲರೂ ಹೋಗಿ ಎಲ್ಲೆಲ್ಲಿ ಇವರು ಜನರಿಗೆ ತಪ್ಪು ದಾರಿಗೆ ಎಳೆಯೋಕ್ಕೆ ಪ್ರಯತ್ನ ಪಡ್ತಾರೋ ಅಲ್ಲಿ ರೈತರಿಗೆ ಈ ಜಮೀನು ನಿಮ್ಮದೇ. ಈಗ ಹಾವೇರಿ 4 ಎಕರೆ ಇತ್ತು, ಕೊಡಬೇಕು ಅಂತೇಳಿ DC ಹೇಳಿದೆವು. ಅಲ್ಲಿ ಅಡಿಕೆ ಮರ ಇರಲಿ, ತೆಂಗಿನ ಮರ ಇರಲಿ, ಆ ಪಾಣಿ ಅವನ ಹೆಸರಿಗಿದ್ರೆ ಆ ಜಮೀನು ಅವನಿಗೆ ನೀಡಬೇಕು. ಕೋಡಹಳ್ಳಿ ಚಂದ್ರಶೇಖರ್ ನಾವು ಅದನ್ನು